ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಸುಮಾರು ದಿನದಿಂದ ಯಾವುದೂ ಗಾಡಿ ರಿವ್ಯೂ ವಿಡಿಯೋ ಮಾಡಿದ್ದಿಲ್ಲ ಈ ಚಾನಲಲ್ಲಿ. ಸೊ ಹಾಗಾಗಿ ಇವತ್ತು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಏನಪ್ಪ ಅಂತ ಕೇಳಿದರೆ, ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ತಮ್ನೇಲಲ್ಲಿ ನೀವು ನೋಡಿರೋ ಹಾಗೆ ಹಾರ್ಲಿ ಡೇವಿಡ್ಸನ್ X440ನ ನಾನಿವತ್ತು ಟೆಸ್ಟ್ ರೈಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ಫಸ್ಟ್ ಇನ್ ಕನ್ನಡ ಅಂತಲೇ ಹೇಳ್ಬೋದು. ಸೊ ಹೋಗಿ ನೋಡ್ಕೊಂಡು ಬರೋಣ ಯಾವ ಥರ ಇದೆ ಗಾಡಿ, ಹಾಗೂ ಅದರ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಹಾಗೂ ಆನ್ ರೋಡ್ ಪ್ರೈಸ್ ಏನಿದೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತು ತಿಳಿಸ್ಕೊಡ್ತೀನಿ. ಬನ್ನಿ. ಬಿಮಲ್ ಹೀರೋ ಅಂತ, ಇದು ಬ್ಯಾಟ್ರೈನ್ಪುರ ಸಿಗ್ನಲ್ ಪಕ್ಕದಲ್ಲಿರುವಂಥ ಶೋರೂಮು. ಸೊ ಅಲ್ಲಿಂದ ನನಗೆ ಇನ್ವೈಟ್ ಬಂದಿರೋದು. ಸೊ ಗಾಡಿ ಕೂಡ ಅಲ್ಲೇ ಇದೆ. ಸೊ ಸೀದಾ ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಕೊಂಬಂದ್ಬಿಡೋಣ ಗಾಡಿನ. ಹಾಯ್, ನಮಸ್ಕಾರ ಬ್ರೋ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಮೋಸ್ಟ್ಲಿ ಯಾರು ವಿಡಿಯೋ ಮಾಡಿಲ್ಲ ಅನ್ಸುತ್ತಲ್ಲ, ಇನ್ನು ಯಾರೂ ಮಾಡಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ನೋಡಿದ್ದೀನಿ. ಯೂಟ್ಯೂಬಲ್ಲಿ ಯಾವುದು ಸರ್ಚ್ ಕೊಟ್ಟರೆ ಯಾವುದು ಬರ್ತಾ ಇಲ್ಲ ಕನ್ನಡ. ಸೊ ಇಡೀ ಬೆಂಗಳೂರಿಗೆ ಬಂದಿರೋದೇ ನಿಮ್ಮದೇ ಫಸ್ಟಾ? ಸ್ನೇಹಿತರೆ, ದೇರ್ ಯು ಗೋ. ನೋಡ್ತಾ ಇದ್ದೀರಾ ಗಾಡಿ ಯಾವ ಥರ ಇದೆ ಅಂತ. ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ಸೊ ಸ್ನೇಹಿತರೆ ನೋಡ್ಬೋದು, ಹಾರ್ಲಿ ಡೇವಿಡ್ಸನ್ 440X ನನ್ನ ಕೈಯಲ್ಲಿದೆ. ಫೀಲಿಂಗ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬಾ ಪ್ರೀಮಿಯಮ್ ಆಗಿದೆ. ನಾವು ಆ್ಯಕ್ಚುಲಿ ನನ್ನ ಒಂದು ಅನಿಸಿಕೆ ಏನಿತ್ತು ಅಂದರೆ, ಟ್ರ್ಯಾಂಪು ಮತ್ತು ಹಾರ್ಲಿ ಡೇವಿಡ್ಸನ್ ಎರಡೂ ಕಂಪೇರ್ ಮಾಡಿ ನೋಡಿದಾಗ, ಸೊ ಹಾರ್ಲಿ ಡೇವಿಡ್ಸನ್ ನಾನು ಫಸ್ಟ್ ಲುಕ್ಕಲ್ಲಿ ನಾನು ಅದು ಇಂಟರ್ನೆಟಲ್ಲೆಲ್ಲ ನೋಡಿದಾಗ ಅಷ್ಟು ಆ ಒಂದು ಪ್ರೀಮಿಯಮ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಊಹೆ ತಪ್ಪಾಗಿದೆ ಸ್ನೇಹಿತರೆ, ನಾನು ಊಹೆ ಮಾಡಿದ ತಪ್ಪು. ಸೊ ಇವತ್ತು ನಮ್ಮೊಂದಿಗೆ ಇದೆ ಹಾರ್ಲಿ ಡೇವಿಡ್ಸನ್ 440X. ಸುನಿಲ್ ಅವರು ಕ್ಯಾಮ್ರಾಮನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಯಾಕೆಂದರೆ ಇಷ್ಟೊಂದು ಒಳ್ಳೆ ಅವಕಾಶ ನನಗೆ ಕೊಟ್ಟಿದ್ದೀರಾ. ಯಾಕೆಂದರೆ ಇದನ್ನು ತುಂಬ ಆಸೆ ಇಟ್ಕೊಂಡಿದ್ದೆ ಈ ಗಾಡಿ ಒಂದು ರಿವ್ಯೂ ಮಾಡಬೇಕು ಅಂತ ನಾನು. ಸೊ ಥ್ಯಾಂಕ್ಸ್ ಟು ಸುನಿಲ್ ಫ್ರಮ್ ಬಿಮಲ್ ಹೀರೋ. ಗಾಡಿ ನೋಡೋದಕ್ಕಾಗಲಿ ನೋಡಿ ಎಷ್ಟು ಸೂಪರ್ ಆಗಿದೆ. ನಾನು ಇದ್ರ ಮೇಲೆ ಹತ್ತು ಕೂತ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ನೋಡಿದ್ರಲ್ಲ, ಸೊ ನನಗಂತೂ ಕಾಲು ಈಸಿಯಾಗಿ ಸಿಗ್ತಾ ಇದೆ. ಸೊ ನಾನು ಆಲ್ಮೋಸ್ಟ್ ಆಲ್ 5.11 ಇದ್ದೀನಿ. ಸೊ ರೈಡಿಂಗ್ ಕಂಫರ್ಟ್ ಕೂಡ ಅಷ್ಟೇ, ತುಂಬ ಮುಂದೆ ಹೋಗಬೇಕು ಅಂತನಿಲ್ಲ, ಒಂದು ರಿಲ್ಯಾಕ್ಸ್ಡ್ ಆಗಿದೆ. ಸೊ ಅದು ಅಲ್ಲದೆ ಬ್ರೇಕಿಂಗ್ ಲಿವರ್ಸ್ ಆಗಲಿ ಎಲ್ಲ ತುಂಬ ಪ್ರೀಮಿಯಮ್ ಆಗಿ ಕೂಡ ಇದೆ. ಸೊ ಗಾಡಿ ಎಕ್ಸಾಸ್ಟ್ ನೋಟ್ ನೋಡೋಣ ಬನ್ನಿ. ಗಾಡಿ ಎಕ್ಸಾಸ್ಟ್ ನೋಟ್ ನೋಡಿದ್ರಲ್ಲ, ತುಂಬಾ ಸಗದಾಗಿದೆ, ತುಂಬ ಪಂಚಿಯಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಇನ್ ಡೀಟೇಲ್ ರಿವ್ಯೂ ನೋಡ್ಕೊಂಡು ಬರೋಣ ಬನ್ನಿ. ಗಾಡಿಯಲ್ಲಿ ಫಸ್ಟು ನನಗೆ ಇಷ್ಟ ಆಗಿರೋದು ಬಂದು ಈ ಸೀಟು. ಯಾಕೆಂದರೆ ಸೀಟ್ ಎಷ್ಟು ಸ್ಮೂತಾಗಿದೆ ಅಂತಂದರೆ, ನಮ್ಮ ಹಿಮಾಲಯನ್ ಸೀಟ್ ನನಗೆ ಜ್ಞಾಪಕ ಬರ್ತಾಯಿದೆ. ಸೊ ಇದು ಒಂದು ಸಿಂಗಲ್ ಸ್ಟ್ರೆಚ್ ಸೀಟ್ ಆಗಿರುತ್ತೆ, ಹಾಗೂ ಹಿಂದ್ಗಡೆ ಕುತ್ಕೊಳೋರಿಗೆ ಗ್ರ್ಯಾಪ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಸ್ಟಿಫ್ ಆಗಿದೆ. ಮಡ್ಗಾರ್ಡ್ಸ್ ನೋಡ್ಬೋದು, ತುಂಬ ಬಲ್ಕಿಯಾಗಿ ಕಾಣುತ್ತೆ. ಹಿಂದ್ಗಡೆ ನೋಡೋದಾದರೆ ಒಂದು LED ಬ್ರೇಕ್ ಲೈಟ್ ಕೊಟ್ಟಿದ್ದಾರೆ, ವಿಚ್ ಇಸ್ ಯೂನಿಕ್, ತುಂಬ ಯೂನಿಕ್ಕಾಗಿ ಕಾಣಿಸ್ತಿದೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ. ಹಾಗೂ ಇಂಡಿಕೇಟರ್ಸ್ ಕೂಡ ಎಲ್ಲ LED ಇಂಡಿಕೇಟರ್ಸ್ ಆಗಿರುತ್ತೆ. ಹಾರ್ಲಿ ಡೇವಿಡ್ಸನ್ದ ಒಂದು ಸಿಂಬಲ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಂಬರ್ ಪ್ಲೇಟ್ ಹಾಕೋದಕ್ಕೆ ಈ ಒಂದು ಜಾಗ ಆಗಿರುತ್ತೆ, ಹಾಗೂ ಇದೊಂದು ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಹಿಂದ್ಗಡೆ MRF ಟೈರ್ ಕೊಟ್ಟಿದ್ದಾರೆ. ಸೊ 140/70/17 ಇಂಚ್ ಟೈರ್ ಆಗಿರುತ್ತೆ. MRF ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಟೈರ್ಸ್ ಕೊಟ್ಟಿದ್ದಾರೆ. ಸುನಿಲ್ ಅವರೇ, ನೀವು ಈ ಟೈರ್ಸ್ ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ? ಟೈರ್ಸ್ ಅಲ್ಲಿ ಇದು ಏನಾಗುತ್ತೆ ಅಂದ್ರೆ, ಈ ಟೈರ್ಸ್ ಬೇಗ ಸವಿಯಲ್ಲ ಒಂದು, ಓಕೆ, ಮತ್ತೆ ರೋಡ್ ಗ್ರಿಪ್ ಚೆನ್ನಾಗಿರುತ್ತೆ ಅಂತ ಈ ತರ ಡಿಸೈನಿಂಗ್ ಮಾಡಿದ್ದಾರೆ. ಓಕೆ, ಅಲ್ಲಿ ನೀವು ನೋಡೋದಾದ್ರೆ, ಓಕೆ, ಅಂದ್ರೆ ನಿಮಗೆ ಸ್ನೇಕ್ ಟೈಪ್ ಮಾಡಿದ್ದಾರೆ ಈ ಟೈರ್ ನ. ಹಾ ಹೌದು, ಒಂಥರ ಹಾವು ತರ ಇದೆ. ಹೌದು, ಕರೆಕ್ಟ್. ಅಡ್ವಾಂಟೇಜ್ ಏನಂದ್ರೆ ರೋಡ್ ಗ್ರಿಪ್ ಚೆನ್ನಾಗಿರುತ್ತೆ, ಮತ್ತೆ ವೆಹಿಕಲ್ ಸ್ಕಿಡ್ ಆಗಲ್ಲ ಅನ್ನೋದು ಇಂಟೆನ್ಷನ್. ಓ, ಸೊ ಮೇನ್ ಆ ಒಂದು ಇಂಟೆನ್ಷನಿಗೋಸ್ಕರ ಕೊಟ್ಟಿರೋದು. ಓಕೆ, ಸೊ ಫ್ರಂಟ್ ಟೈರ್ ನೋಡೋದಾದರೆ 100/90/18. ಮುಂದ್ಗಡೆದು 18 ಇಂಚ್ ಆಗಿರುತ್ತೆ, ಹಿಂದ್ಗಡೆದು 17 ಇಂಚ್ ಆಗಿರುತ್ತೆ. ಎರಡು ಕೂಡ ಟ್ಯೂಬ್ಲೆಸ್ ಆಗಿರುತ್ತೆ. ಅಲಾಯ್ ವೀಲ್ಸ್ ಕೂಡ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಬಗ್ಗೆ ಹೇಳೋದಾದರೆ USD ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಮುಂದ್ಗಡೆ ಡಿಸ್ಪ್ಲೇಟ್ ತುಂಬ ದೊಡ್ಡದಾಗಿದೆ. ಸೊ ಇದರ ಡೈಮೆನ್ಷನ್ ಬಂದು ಇಷ್ಟು. ಡ್ಯುಯಲ್ ಚಾನಲ್ ABS ಆಗಿರೋದ್ರಿಂದ ಬ್ರೇಕಿಂಗ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಸೊ ನೆಕ್ಸ್ಟು ಹೆಡ್ಲೈಟ್ ಬಗ್ಗೆ ನೋಡೋದಾದರೆ, ಸೊ ಹೈ ಬೀಮು ಮತ್ತು ಲೋ ಬೀಮ್ ಆಗಿರುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ಹಾರ್ಲಿ ಡೇವಿಡ್ಸನ್ ಅಂತ DRL ಕೂಡ ಕೊಟ್ಟಿದ್ದಾರೆ. ತುಂಬ ಯೂನಿಕ್ ಆಗಿದೆ ಇದು. ಸೊ ಹೆಡ್ಲೈಟಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ನೀವು ಈ ಹೆಡ್ಲೈಟ್ನ ನಿಮ್ಮ ಕೈ ಆದರೆ ನೀವು ಆನ್ ಮಾಡೋಕ್ಕಾಗೋದಿಲ್ಲ. ಸೊ ಇದು ಯಾವಾಗ ಆನ್ ಆಗುತ್ತೆ ಅಂದರೆ, ಆಟೋಮೆಟಿಕ್ಕಾಗಿ ಯಾವಾಗ ಕತ್ಲಾಗುತ್ತೆ ಆವಾಗಲೇ ಆನ್ ಆಗೋದು. ಸೊ ಸ್ಲೋಲಿ ಅದು ನಿಮಗೆ ಗ್ರ್ಯಾಜುಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ
ಸೊ ಇವಾಗ ಇನ್ನೇನು ಸ್ವಲ್ಪ ಕತ್ಲಾಯ್ತು ಅಂದರೆ ಲೈಟಾಗಿ ಬರುತ್ತೆ, ಆಮೇಲೆ ಇನ್ನೂ ಫುಲ್ ಡಾರ್ಕ್ ಆಗಿದ ತಕ್ಷಣ ಈ ಲೈಟ್ ಫುಲ್ ಬ್ರೈಟ್ ಆಗಿರುತ್ತೆ. ಸೊ ಯಾಕೆಂದರೆ ಇಲ್ಲಿ ಲೈಟ್ ಆನ್ ಮಾಡೋದಕ್ಕೆ ಯಾವುದೂ ಸ್ವಿಚ್ ಕೊಟ್ಟಿಲ್ಲ ನೋಡಿ, ಬರೀ ಪಾಸ್ ಲೈಟ್ ಮಾತ್ರ ಇದೆ. ಇದು ಬಂದು ನಾವು ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ನ ಯೂಸ್ ಮಾಡುವಂಥ ನಾಬ್ಸ್ಗಳಿದು. ಸೊ ಗಾಡಿ ಮೇಲೆ ಕೂತ್ಕೊಂಡು ನೋಡೋದಾದರೆ ಫಸ್ಟು ನಾವು ಸ್ಪೀಡೋಮೀಟ್ರ್ ನೋಡ್ಕೊಂಬಿಡೋಣ ಏನೇನಿದೆ ಅಂತ. ಸೊ ಸ್ಪೀಡೋಮೀಟ್ರಲ್ಲಿ 0 to 8 RPM ಕೊಟ್ಟಿದ್ದಾರೆ. ಹಾರ್ಲಿ ಡೇವಿಡ್ಸನ್ ಒಂದು ಲೋಗೋ ಇಲ್ಲಿ ಕೊಟ್ಟಿದ್ದಾರೆ, ಹಾಗೂ ಹಾರ್ಲಿ ಡೇವಿಡ್ಸನ್ ಅಂತ ಇಲ್ಲಿ ಬರೆದಿದ್ದಾರೆ. ಸ್ಟೀಲ್ ಬೇಸಲ್ ಕೊಟ್ಟಿದ್ದಾರೆ ವಿಚ್ ಇಸ್ ಎಲಿಗೆಂಟ್. ಟೈಮ್ ಎಷ್ಟು ಅಂತ ತೋರಿಸುತ್ತೆ, ಹಾಗೂ ನ್ಯೂಟ್ರಲ್ಲು ಮತ್ತು ಈಗ ನೋಡಿ ಕತ್ಲಾಗೋಯ್ತು ನೋಡಿ. ಸೊ ಇದಕ್ಕೆಲ್ಲೋ ಒಂದು ಕಡೆ ಸೆನ್ಸರ್ ಇದೆ, ಆ ಸೆನ್ಸರಿಂದ ಅದು ಡಾರ್ಕ್ ಆಯಿತು ನೋಡಿ, ಮತ್ತೆ ವೈಟ್ ಆಯಿತು. ಸೊ ಇಲ್ಲೇನಾದರೂ ಈ ಥರ ಹಿಂಗೆ ಮುಚ್ಚಿದ್ರೆ ಮೋಸ್ಟ್ಲಿ ಅದು ನೋಡಿ, ಎಸ್ ಲೈಟ್ ಆನ್ ಆಗಿದೆ ನೋಡಿ, ಹೆಡ್ಲೈಟು ಬಟ್ ಇದು ಕೆಳಗಡೆ ಆನ್ ಆಗಿದೆಯಲ್ಲ. ಓಕೆ. ಸೊ ಅದೇ ಒಂದು ಸೆನ್ಸರ್ ಫೀಚರ್ ಸ್ನೇಹಿತರೆ, ನಾನು ಹೇಳಿದಾಗೆ ಆಫ್ ಆಯ್ತಲ್ಲ. ಓಕೆ, ಸೊ ನ್ಯೂಟ್ರಲ್ ಅಂತ ತೋರಿಸುತ್ತೆ, ಹಾಗೂ ಟೈಮು, ಆಮೇಲೆ ಟ್ರಿಪ್ ಮೀಟರು, ಆಮೇಲೆ ಫ್ಯೂಯಲ್ ಇಂಡಿಕೇಷನ್ ಕೂಡ ತೋರಿಸುತ್ತೆ. ಹ್ಯಾಂಡಲ್ ಬಾರ್ ನೋಡ್ಬೋದು, ತುಂಬ ರಿಲ್ಯಾಕ್ಸ್ಡ್ ಆಗಿದೆ. ಸೊ ಇಲ್ಲಿಂದನೇ ಒಂದು ರೈಸರ್ ಥರ ಮಾಡಿಬಿಟ್ಟು ಇಲ್ಲಿ ಕ್ಲಿಪ್ ಥರ ಹಾಕಿ ತುಂಬ ಯೂನಿಕಾಗಿ ಸ್ಟ್ರೈಟ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಸೊ ಜಾಸ್ತಿ ಸ್ಟ್ರೈನ್ ಆಗೋಕ್ಕೆ ಹೋಗೋದಿಲ್ಲ. ಒಂದು ಬಟನ್ಸ್ ಏನು ಅಂತಂದರೆ ಈ ಒಂದು ಡಿಸ್ಪ್ಲೇ ಫಂಕ್ಷನಿಗೋಸ್ಕರ ಇರುತ್ತೆ. ಸೊ ಇದು ಬಂದು ಮೇನ್ ಬಟನ್ನು. ಸೊ ಇದು ಮೇನೇ ಕೆಳಗಡೆ ಹೋದಷ್ಟು ನಿಮಗೆ ನೋಡಿ ಆವ್ರೇಜ್ ಸ್ಪೀಡ್ ಪರ್ ಅವರ್ ಎಷ್ಟು, ಪ್ಲಸ್ ಆವ್ರೇಜ್ ಫ್ಯೂಯಲ್ ಎಷ್ಟು ಕನ್ಸ್ಯೂಮ್ ಆಗ್ತಿದೆ ಪರ್ ಲೀಟರ್ ಅನ್ನೋದನ್ನು ತೋರಿಸುತ್ತೆ. ಎಷ್ಟು ಡೇಟ್ ಎಷ್ಟು ಅಂತ ತೋರಿಸುತ್ತೆ, ಸರ್ವಿಸ್ ಡ್ಯೂ, ಇನ್ನು ಸರ್ವಿಸಿಗೆ ಎಷ್ಟು ಕಿಲೋಮೀಟ್ರ್ ಹೋಗಬೇಕು ಅಂತ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ. ಸೊ ಅದಲ್ಲದೆ ಇದು RTMI ಪರ್ ಕಿಲೋಮೀಟ್ರ್ ಅಂತ ಇದೆ, ಅದೇನು ಅಂತ ನನಗೂ ಗೊತ್ತಿಲ್ಲ. ರೇಂಜು 105 ಕಿಲೋಮೀಟ್ರ್, ಅಂದರೆ ಇವಾಗ ಇರೋ ಪೆಟ್ರೋಲ್ಗೆ 105 ಕಿಲೋಮೀಟ್ರ್ ನಾನು ರೇಂಜು ಹೋಗ್ಬೋದು. ಈ ಗಾಡಿ ಅಷ್ಟು ಹೋಗುತ್ತೆ ಅಂತಲೂ ತೋರಿಸ್ತಾ ಇದೆ. ನೈಸ್. ಸೊ ರೈಟ್ ಸೈಡ್ ಸ್ವಿಚ್ ನೋಡೋದಾದರೆ ಇಲ್ಲಿ ಸ್ಟಾರ್ಟ್ ಮತ್ತು ಇಂಜಿನ್ ಕ್ವಿಲ್ ಸ್ವಿಚ್ಚು, ಆಮೇಲೆ ಇದು ಪಾರ್ಕಿಂಗ್ ಸ್ವಿಚ್ ಇದೆ. ಸೊ ಇಲ್ಲಿ 2 ಕೇಬಲ್ ಬರುತ್ತೆ. ಇದು ಆಕ್ಸಿಲರೇಷನ್ಗೆ ಡ್ಯೂಯಲ್ ಕೇಬಲ್ ಇರುತ್ತೆ, A and B ಅಂತ. ಸೊ ಇದು ಬಂದು ಪಾಸ್ ಲೈಟು, ಮತ್ತು ಇದು ಹೈ ಬೀಮು. ಸೊ ಇದು ಇಂಡಿಕೇಟರ್ ಸ್ವಿಚಸ್ ಆಗಿರುತ್ತೆ. ಸೊ ಹಾರ್ನ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಓಕೆ, ಗುಡ್. ಗ್ರಿಪ್ಪು ಕೂಡ ತುಂಬ ಚೆನ್ನಾಗಿದೆ, ತುಂಬ ಯೂನಿಕ್ ಆಗಿದೆ ಗ್ರಿಪ್ಪು. ಆಮೇಲೆ ನೆಕ್ಸ್ಟು ಇದರಲ್ಲಿ ಒಂದು ಮೇಜರ್ ಫೀಚರ್ ನೋಡೋದಾದರೆ SOS ಅಂತ ಒಂದು ಕೊಟ್ಟಿದ್ದಾರೆ ನೋಡಿ ಬಟನ್ ಇಲ್ಲಿ. ಸೊ ಇದನ್ನು ಹಿಂಗೆ ಒತ್ತಿದ ತಕ್ಷಣ ಏನಾಗುತ್ತೆ, 2 ಬೀಪ್ ಬಂತಲ್ಲ ಸೌಂಡು. ಸೊ ಅಲ್ಲಿಂದ 60 ಸೆಕೆಂಡ್ಸ್ ತನಕ ನೀವು ವೆಯ್ಟ್ ಮಾಡಿ ಹಾಗೆ ಬಿಟ್ಟರೆ ನಿಮ್ಮ ಗಾಡಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಿಯರೆಸ್ಟ್ ಹಾರ್ಲಿ ಡೇವಿಡ್ಸನ್ ಸರ್ವಿಸ್ ಸೆಂಟ್ರಿಗೆ ಈ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಸೊ ಅದಾಗಿದ ತಕ್ಷಣ ನಿಮಗೆ ಅವ್ರು ಕಾಲ್ ಮಾಡ್ತಾರೆ, ಆಮೇಲೆ ಅವ್ರು ಬಂದು ನಿಮಗೆ ಗಾಡಿನ ಏನು ರಿಪೇರ್ ಮಾಡಬೇಕು ಅದನ್ನು ಮಾಡಿಬಿಟ್ಟು ಹೋಗ್ತಾರೆ. ಸೊ ಅದೇ 60 ಸೆಕೆಂಡ್ಸ್ ಒಳಗಡೆ ನೀವು ಬೈ ಮಿಸ್ಟೇಕಾಗಿ ಏನಾರು ಇದನ್ನು ಒತ್ತಿದ್ರೆ ಮತ್ತೆ ಅದನ್ನು ಒತ್ತಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಎಕ್ಸ್ಟ್ರಾ ಬಟನ್ ಕೂಡ ಕೊಟ್ಟಿದ್ದಾರೆ, ಇದು ಯಾರೇ ಸುಮ್ಮನೆ ಒತ್ತಬಾರ್ದು ಅಂತ ಹೇಳಿ. ಸೊ ನೋಡಿ ಯಾವ ಥರ ಇದೆ ಅದು. ಸೊ ಇದೊಂದು ಗ್ರೇಟ್ ಫೀಚರ್ ಅಂತಲೇ ಹೇಳ್ಬೋದು, ಯಾಕೆಂದರೆ ನಾನು ಎಲ್ಲೋ ಒಂದು ಕಡೆ ಸಿಗಾಕೊಂಡ್ರೆ ನನ್ನ ಲೊಕೇಶನ್ನು ಟ್ರ್ಯಾಕ್ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ. ಸೊ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಆ ಆ್ಯಪ್ ಮುಖಾಂತರ ನೀವು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಸೊ ಈ ಒಂದು SOSನ ಯೂಸ್ ಮಾಡೋವಂಥ ಅವಕಾಶ ಸಿಗುತ್ತೆ. ಅದಲ್ಲದೆ ಇಲ್ಲಿ ಒಂದು USB ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇದು USB ಥರ ಐಫೋನ್ ಯೂಸರ್ಸಿಗೆ ಕಷ್ಟ ಆಗ್ಬೋದು. ಒಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ ಹಿಂದ್ಗಡೆ ವರ್ಕೊಳೋದಕ್ಕೆ ಏನೂ ಇಲ್ಲ ಗಾಡಿಯಲ್ಲಿ. ಬಟ್ ಇವಾಗ ಇಲ್ಲ ಅಂತಂದ್ರೂ ಆಫ್ಟರ್ ಮಾರ್ಕೆಟ್ ಖಂಡಿತ ಬಂದೇ ಬರುತ್ತೆ. ಸೊ ಆವಾಗ ನೀವು ಅದನ್ನು ಹಾಕ್ಸ್ಕೊಬೋದು. ಸಸ್ಪೆನ್ಷನ್ ಬಂದು ಹಾರ್ಲಿ ಡೇವಿಡ್ಸನ್ ಅವ್ರದ್ದೇನೋ ಅಂತ ಅನ್ನಿಸ್ತಾ ಇದೆ, ಯಾಕೆಂದರೆ ಯಾವುದು ಬ್ರ್ಯಾಂಡ್ ಏನು ಮೆನ್ಷನ್ ಆಗಿಲ್ಲ ಇದರಲ್ಲಿ. ಸೊ ಅವ್ರದ್ದೇ ಇನ್ನೌಸ್ ಬ್ರ್ಯಾಂಡ್ ಆಗಿರ್ಬೋದು. ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇಲ್ಲೆಲ್ಲ ಓಡಿಸ್ಬಿಟ್ಟು ನೋಡಿದೆ, ಇಲ್ಲೆಲ್ಲ ಫುಲ್ಲು ಕಂಪ್ಲೀಟ್ ಆಫ್ ರೋಡ್ ಇದೆಯಲ್ಲ, ಇಲ್ಲೆಲ್ಲ ಓಡಿಸ್ ನೋಡಿದೆ, ಹಳ್ಳ ದಿಬ್ಬದಲ್ಲೆಲ್ಲ ಇಳಿಸ್ಬಿಟ್ಟು ನೋಡಿದೆ, ತುಂಬಾ ಕಂಫರ್ಟಬಲ್ ಆಗಿತ್ತು. ಎಕ್ಸಾಸ್ಟ್ ಮಾತ್ರ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಹಾಗೂ ಇಲ್ಲೊಂದು ಪೆಟ್ಟಿಗೆ ಕೊಟ್ಟಿದ್ದಾರೆ ನೋಡಿ, ನಮ್ಮ ಡಾಮಿನೋರಿಂದ ಸ್ಟಾರ್ಟ್ ಆಗಿದ್ದು. KTM ಮತ್ತು ಡಾಮಿನೋರಲ್ಲಿ ಇದ್ದಂಗೆ ಒಂದು ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಬಂದು ಫಿಲ್ಟರ್ ಆಗಿರುತ್ತೆ. ಕನ್ವರ್ಟರ್ ಕೂಡ ಇದೆ ಇಲ್ಲಿ. ಸೊ ಅದಕ್ಕೊಂದು ಗಾರ್ಡ್ ಬೇರೆ ಎಕ್ಸ್ಟ್ರಾ ಸಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಗಾರ್ಡ್ ಕೊಟ್ಟಿದ್ದಾರೆ. ಸೊ ಇನ್ಫ್ಯಾಕ್ಟ್ ನೀವು ಕಾಲು ಹಿಡ್ಕೊಳೋದಾದರೆ ಇಲ್ಲೇನು ಟಚ್ ಆಗಬಾರ್ದು ಅಂತ. ಇಲ್ಲಿ ಹಾರ್ಲಿ ಡೇವಿಡ್ಸನ್ ಸಿಂಬಲ್ ಇದೆ. ಗಾಡಿ ಓವರಾಲ್ ಲುಕ್ಕು ಮಾತ್ರ ತುಂಬಾ ಯೂನಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ದೂಸರ ಮಾತೇ ಇಲ್ಲ. ಮಿರರ್ಸ್ ಕೂಡ ನೋಡ್ಬೋದು ಯಾವ ಥರ ಇದೆ. ಹಲೋ, ಹಾಯ್. ಹಾಗೂ ಇದು ಒಂದು ಒಳ್ಳೆ ಸಾರಿಗಾಡು, ಚೆನ್ನಾಗಿದೆ ಸಾರಿಗಾಡು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ತುಂಬಾ ದೊಡ್ಡದಾಗಿದೆ. ಹಾಗೂ ಸೀರೆ ಏನು ಇದ್ರೊಳಗಡೆ ಹೋಗ್ದಿಲ್ದಂಗೆ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಹಾರ್ಲಿ ಡೇವಿಡ್ಸನಲ್ಲಿ ಎಷ್ಟು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ಇದು ಆಯಿಲ್ ಕೂಲರ್ ಇದು. ಸೊ ಕೂಲರಲ್ಲಿ 1 2 3 4 5 ಐ ಥಿಂಕ್ 5 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಅದಕ್ಕೊಂದು ಒಳ್ಳೆ ಫೈಬರ್. ಆ್ಯಕ್ಚುಲಿ ಇದು ಮೆಟಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಆಫ್ಟರ್ ಮಾರ್ಕೆಟ್ ಇದು ಮೆಟಲಲ್ಲಿ ಬಂದೇ ಬರುತ್ತೆ. ಸೊ ಅವಾಗ ಮೆಟಲಲ್ಲಿ ಹಾಕ್ಸ್ಕೊಬೋದು. ಬಟ್ ಆ್ಯಸ್ ಆಫ್ ನಾವು ಫೈಬರ್ ಪಾರ್ಟ್ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್. ಸೊ ಇಲ್ಲೂ ಕೂಡ ಸ್ಕ್ರೂಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕ್ರ್ಯಾಶ್ ಗಾರ್ಡ್ನ ಇನ್ಸ್ಟಾಲ್ ಮಾಡೋದಕ್ಕೆ ಅಂತಲೇ ಮಾಡಿದ್ದಾರೆ ಅದನ್ನು.
ಸೊ ಹಾರ್ಲಿ ಡೇವಿಡ್ಸನ್ 440X ಆ್ಯಕ್ಚುಲಿ ಒಂದು 440cc BS6 ಇಂಜಿನ್ ಆಗಿರುತ್ತೆ. ಸೊ ಪವರ್ ನೋಡೋದಾದ್ರೆ 27 bhp ವಿತ್ ಅ ಟಾರ್ಕ್ ಆಫ್ 38 Nm ಆಗಿರುತ್ತೆ. ಸೊ ಆಯಿಲ್ ಕೂಲರ್ ಆ್ಯಕ್ಚುಲಿ ಇಂಜಿನ್ ಕೇಸಿಗೆ ಕೊಟ್ಟಿದ್ದಾರೆ ಹಾಗೂ ಇಂಜಿನ್ ಹೆಡ್ಡಲ್ಲೂ ಕೊಟ್ಟಿದ್ದಾರೆ. ಸೊ ಎರಡು ಕಡೆ ಆ ಕೂಲೆಂಟ್ ಕೊಟ್ಟಿರೋದ್ರಿಂದ ಗಾಡಿ ಬೇಗ ಹೀಟ್ ಆಗೋದಿಲ್ಲ. ಸೊ ಹಾರ್ಲಿ ಡೇವಿಡ್ಸನ್ ಮೈಲೇಜ್ ಎಷ್ಟು ಅಂತ ಕೇಳಿದ್ರೆ 35 ಕಿಲೋಮೀಟರ್ಸ್ ಅಕಾರ್ಡಿಂಗ್ ಟು ARAI. ಸೊ ಅದೆಷ್ಟು ಅಂತ ಗೊತ್ತಿಲ್ಲ. ಟ್ರಾನ್ಸ್ಮಿಷನ್ ಬಂದು ಆ್ಯಕ್ಚುಲಿ 6 ಸ್ಪೀಡ್ ಇರೋ. ಓವರಾಲ್ kg ಬಂದು 190 kg ಇದೆ ಗಾಡಿ. ಸೊ ಆ್ಯಕ್ಚುಲಿ ಸೀಟ್ ಹೈಟ್ ಬಂದು 805 mm ಇದೆ. ಸೊ ಹಾರ್ಲಿ ಡೇವಿಡ್ಸನ್ 440X ಕ್ರೂಸರ್ ಬೈಕು ಆ್ಯಕ್ಚುಲಿ ಇದರಲ್ಲಿ 3 ವೇರಿಯಂಟ್ ಬರುತ್ತೆ ಆ್ಯಂಡ್ 4 ಕಲರ್ ಬರುತ್ತೆ. ಪ್ರೈಸ್ ಸ್ಟಾರ್ಟ್ ಆಗೋದು 2,39,000 ಇಂದ 2,79,000 ತನಕ ಹೋಗುತ್ತೆ. ಡೇವಿಡ್ಸನಲ್ಲಿ ನಿಮಗೆ ಮೆಟಾಲಿಕ್ ಥಿಕ್ ರೆಡ್ಡು, ಮಸ್ಟರ್ಡ್ ಡೆನಿಮು, ಮ್ಯಾಟ್ ಬ್ಲ್ಯಾಕು, ಮೆಟಾಲಿಕ್ ಡಾರ್ಕ್ ಸಿಲ್ವರು, ಈ 4 ಆಪ್ಷನ್ಸ್ ಬರುತ್ತೆ. ಸೊ ಈ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ 170 mm ಗ್ರೌಂಡ್ ಕ್ಲಿಯರೆನ್ಸ್ ಆಗಿರುತ್ತೆ. ಸೊ ಓವರಾಲ್ ಲೆಂತ್ ನೋಡೋದಾದರೆ 2168 2168 ಆಗಿರುತ್ತೆ mm. ಸೊ ಬನ್ನಿ ಸ್ನೇಹಿತರೆ, ಇನ್ನೇನು ರೈಡ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತಲೂ ತಿಳಿಸ್ಬಿಡೋಣ. ನಮ್ಮ ಜೊತೆಗೆ ಸುನಿಲ್ ಕುತ್ಕೊಂಡಿದ್ದಾರೆ ಹಿಂದ್ಗಡೆ. ಸುನಿಲ್ ಅವರೇ, ಹಿಂದ್ಗಡೆ ಕುತ್ಕೊಂಡಿದ್ದೀರಲ್ಲ, ಹೇಗೆ ಅನ್ನಿಸ್ತಾ ಇದೆ? ಕಂಫರ್ಟಬಲ್ ಇದೆ ತಾನೇ? ಓಕೆ, ಗ್ರ್ಯಾಬ್ ಹ್ಯಾಂಡ್ಲು ಚೆನ್ನಾಗಿದೆ. ಓಕೆ, ಬಟ್ ಏನಂದರೆ ಒಂದು ಬ್ಯಾಕ್ ರೆಸ್ಟ್ ಒಂದಿಲ್ಲ, ಬಟ್ ಆಫ್ಟರ್ ಮಾರ್ಕೆಟ್ ಬಂದರೆ ಅದು ಚೆನ್ನಾಗಿರುತ್ತೆ. ಹೌದು. ಓಕೆ, ಸೊ ಆಫ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಗಾಡಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಂದ್ಕೊಂಡಿದ್ದೆ ತುಂಬ ಶೇಕ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಕ್ರೂಸಿಂಗ್ ಬೈಕ್ ಫ್ಯಾನ್ ಅಲ್ಲ ನಾನು, ಯಾಕೆಂದರೆ ಅವೆಂಜರ್ ನನಗೆ ಒಂದು ಸತಿ ನಾನು ತಿರುಪತಿಗೆ ತೊಗೊಂಡೋದಾಗ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಹಾಗಂತ ಅವೆಂಜರ್ ಒಂದು ಕೆಟ್ಟ ಗಾಡಿ ಅಂತ ನಾನು ಹೇಳ್ತಿಲ್ಲ. ನನ್ನ ಒಂದು ವೆಯ್ಟಿಗೆ, ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸಿಗೆ ಅವೆಂಜರ್ ನನಗೆ ಒಂದು ಸ್ವಲ್ಪ ಬೆನ್ನೋವು ಕೊಟ್ಬಿಡುತ್ತೆ. ಬಟ್ ಇದು ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ಸೆಗ್ಮೆಂಟ್. ಸೊ ರೆಡಿ, 1 2 3. ಓ ಶೆಟ್, ವೀಲಿನೇ ಆಗ್ತಾ ಇದೆಯಲ್ಲ ಗುರು. ಫಸ್ಟ್ ಗೇರ್ 44, ಸೆಕೆಂಡ್ ಗೇರ್ 76, ಸೆಕೆಂಡ್ ಗೇರು, ಥರ್ಡ್ ಗೇರ್ 100, ಥರ್ಡ್ ಗೇರು, ಫೋರ್ತ್ ಗೇರ್, ಫೋರ್ತ್ ಗೇರ್ 120, ಫಿಫ್ತ್ ಗೇರ್, ಓಹೋ. ಸೊ ಗಾಡಿನ ವಾಪಸ್ ತೊಗೊಂಬಂದು ನಿಲ್ಲಿಸಿದ್ದೀನಿ. ಗಾಡಿ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ನಾನು ಸುಮ್ಮನೆ ಹೇಳ್ದಂಗಲ್ಲ, ನೀವು ಕೂಡ ಒಂದು ಸತಿ ಟೆಸ್ಟ್ ರೈಡ್ ಮಾಡಿ. ಬಿಮಲ್ ಹೀರೋ, ಬ್ಯಾಟ್ರೈನ್ಪುರ ಸಿಗ್ನಲ್ ಪಕ್ಕದಲ್ಲೇ ಇರುವಂಥ ಬಿಮಲ್ ಹೀರೋಗೆ ಬನ್ನಿ. ಸಿ ಯು, ಬಾಯ್. ಗಾಡಿ ಮಾತ್ರ ಸಖತ್ತಾಗಿದೆ ಗುರು. ಸುಮ್ಮನೆ ಹೇಳೋದಲ್ಲ, ನಾನು ಹೇಳಿದ್ದೀನಿ ಎಲ್ಲರಿಗೂ ಬಂದು ಟೆಸ್ಟ್ ರೈಡ್ ಮಾಡೋಕ್ಕೆ. ನಿಮ್ಮನ್ನು ಭೇಟಿಯಾಗಕ್ಕೆ ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ನನ್ನ ನಂಬರ್ ಮೆನ್ಷನ್ ಮಾಡಿ, ನಾನು ಬಂದು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ, ನಾನು ಖಂಡಿತ ಟೆಸ್ಟ್ ರೈಡ್ ಮಾಡ್ತೀನಿ. ಥ್ಯಾಂಕ್ ಯು ಸುನಿಲ್, ಸಿ ಯು.